ನಿಧಿ ನಿಧಿ 7 ಗಂಟೆ ಏಳಾಯಿತು. ಕೆಲಸಕ್ಕೆ ಹೋಗೋವಳು ಬೇಗ ಎದ್ದು ಮನೆ ಕೆಲಸ ಮಾಡೋಕೆ ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ವಾ? ಅವಳು ಅಷ್ಟೇ, ಇನ್ನೂ ಎದ್ದಿಲ್ಲ. ಆಮೇಲೆ ಕಾಲೇಜಿಗೆ ಟೈಮ್ ಆಗೋವಾಗ ಎದ್ದು ಅಮ್ಮ ತಿಂಡಿ ಆಯ್ತಮ್ಮ, ಕಾಫಿ ಕೊಡಮ್ಮ ಅಂದ್ಕೊಂಡು ಬರ್ತಾಳೆ. ನಿಧಿ ಎದ್ದೇನೆ ಅಂತ ಸಾವಿತ್ರಿಯವರು ಬೆಡ್ರೂಮ್ ಕಡೆಗೆ ಬರುವಷ್ಟರಲ್ಲಿ ನಿಧಿ ಎದ್ದು ಕೂತಿದ್ಲು. ಏನಮ್ಮ, ನೀನು ನಿಂಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡು, ಉಳಿದಿರೋ ಕೆಲಸನ ನಾನು ಮಾಡ್ತೇನಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಎಂದು ನಗ್ತಾ ಹೇಳ್ತಿದ್ರೆ, ನೀನು ಮಾಡ್ತೀಯ ಕಣೆ. ಆದರೆ ಅವಳು ನೋಡು ಇನ್ನೂ ಹೇಳೋ ಹಾಗೆ ಕಾಣ್ತಿಲ್ಲ. ಅಮ್ಮ, ನಾನು ಆವಾಗಲೇ ಎದ್ದಿದ್ದೇನೆ ಎಂದು ನವ್ಯ ಗುಣಗಳು. ಎದ್ದಿದ್ದೀಯ? ಎದ್ದವಳು ಇಲ್ಲೇ ಇನ್ನೂ ಬೆಡ್ಶೀಟ್ ಓದ್ಕೊಂಡು ಮಲಗಿದ್ದೀಯಲ್ಲ, ಹೋಗಿ ಫ್ರೆಶ್ ಆಗಿ ಹಾಲು ತಗೊಂಡು ಬಾರೆ, ಕಾಫಿ ಮಾಡ್ತೀನಿ ಎಂದರು. ಆಯ್ತಮ್ಮ ಎಂದು ಇಬ್ಬರು ಫ್ರೆಶ್ ಆಗಿ ಅವರವರ ಕೆಲಸದಲ್ಲಿ ತೊಡಗಿಕೊಂಡರು. ಸಾವಿತ್ರಿಯವರ ಯಜಮಾನರು ತೀರ್ಕೊಂಡು 2 ವರ್ಷ ಕಳೆದಿತ್ತು. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳೇ ಇರೋದ್ರಿಂದ ಸಾವಿತ್ರಿಯವರಿಗೆ ಅವರದ್ದೇ ಚಿಂತೆಯಾಗಿತ್ತು. ಇಬ್ಬರು ಅಪ್ರತಿಮ ಚೆಲುವೆಯರು. ನಿಧಿ ತಂದೆ ತೀರಿಕೊಂಡಾಗ ಡಿಪ್ಲೊಮಾ ಮಾಡ್ತಿದ್ದವಳು ಅರ್ಧದಲ್ಲೇ ಓದು ಮುಗಿಸಿ ಯಾವುದೋ ಒಂದು ಸಣ್ಣ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಅದರಲ್ಲಿ ಅವಳಿಗೆ ಸಿಗುತ್ತಿದ್ದ ಸ್ಯಾಲರಿ ತುಂಬ ಕಮ್ಮಿಯಾಗಿತ್ತು. ನಿಧಿ ತಂದೆ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿ ಇದ್ದುದರಿಂದ ಮಕ್ಕಳ ಹೆಸರಲ್ಲಿ ಸಾವಿತ್ರಿಯವರ ಹೆಸರಲ್ಲಿ ಸಾಕಷ್ಟು ಹಣ ಇಟ್ಟಿದ್ದರು. ಅದರಿಂದ ಜೀವನ ನಡೆಸುವುದು ಅಷ್ಟೇನು ಕಷ್ಟವೇನಿಲ್ಲ. ನಗರದ ಪ್ರತಿಷ್ಠಿತ ರಾವ್ ಗ್ರೂಪ್ಸ್ನ ಮಾಲಕರಾದ ವಾಸುದೇವರಾವ್ ಮತ್ತು ಯಶೋಧ ಇವರು ಕೋಟ್ಯಾಧಿಪತಿಗಳಾಗಿದ್ದರೂ ಕೂಡ ಮೇಲು ಕೀಳು ಅನ್ನದೆ ಎಲ್ಲರೊಂದಿಗೂ ಆತ್ಮೀಯವಾಗಿ ನಡೆದುಕೊಳ್ಳುವ ಜನ. ಯಶೋಧರವರು ಇದರಲ್ಲಿ ಒಂದು ಕೈ ಮೇಲೆಯೇ ಅನ್ನಬಹುದು. ಇವರಿಗೆ ಇಬ್ಬರು ಮಕ್ಕಳು, ನಿತಿನ್ ಮತ್ತು ನಿಹಾರಿಕಾ. ನಿತಿನ್ ತಂದೆ ಜೊತೆ ಸೇರಿ ಬಿಸಿನೆಸ್ಗೆ ಸಹಾಯ ಮಾಡಿಕೊಂಡು ಕಂಪನಿನ ಟಾಪ್ ಲೆವೆಲ್ನಲ್ಲಿ ಇರೋ ಹಾಗೆ ನೋಡ್ಕೊಂಡಿದ್ದ. ತಂದೆ ಹಾಗೆ ನಿತಿನ್ ಕೂಡ ತನ್ನ ವರ್ಕರ್ಸ್ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಿದ್ದ. ಅಮ್ಮ, ಟೈಮ್ ಆಯಿತು, ನಾನು ಹೊರಡ್ತೇನೆ ಅಂದ್ಕೊಂಡು ನಿಧಿ ಲಂಚ್ ಬಾಕ್ಸ್ ತುಂಬಿಕೊಂಡು ಮನೆಯಿಂದ ಹೊರಬಿದ್ದಳು. ಬಸ್ಸಲ್ಲೇ ಓಡಾಡುವ ನಿಧಿ ಬಸ್ ಸ್ಟಾಪ್ನಲ್ಲಿ ಬಂದು ಬಸ್ಸಿಗಾಗಿ ಕಾಯ್ತಾ ಇದ್ರೆ ಯಾವಾಗಲೂ ಅವಳು ಹೋಗೋ ರೂಟ್ಗೆ ಹೋಗೋ ಬಸ್ಸು ಬರಲೇ ಇಲ್ಲ. ಅಯ್ಯೋ ದೇವ್ರೆ, ಆಲ್ರೆಡಿ ಲೇಟ್ ಆಯಿತು, ಈ ಬಸ್ ಬರೋ ಹಾಗೆ ಕಾಣ್ತಿಲ್ಲ. ಇವತ್ತು ಬಾಸ್ ಬಾಯಲ್ಲಿ ಬೈಗುಳ ಕೇಳೋದಂತೂ ಗ್ಯಾರಂಟಿ. ನನ್ನ ಕರ್ಮ, ಮನೇಲಿ ಗಾಡಿ ಇದ್ರೂ ತಗೊಂಡು ಹೋಗೋ ಹಾಗಿಲ್ಲ. ಈ ಅಮ್ಮ ಇದ್ದಾರಲ್ಲ, ಈ ಸಿಟಿಲಿ ಅಷ್ಟೊಂದು ವೆಹಿಕಲ್ ಓಡಾಡುವಾಗ ಬೇಡಮ್ಮ ನೀನು ಬಸ್ಸಲ್ಲೇ ಹೋಗಿ ಬಾ ಅಂತ ಹೇಳ್ತಾರೆ. ಇವಾಗ ಈ ಥರ ಆಗಿದೆ. ಇನ್ನು ಈ ಬಸ್ಸಿಗೆ ಕಾಯೋದು ವೇಸ್ಟ್. ಯಾವುದಾದ್ರೂ ಆಟೋನ ನಿಲ್ಲಿಸ್ತೀನಿ ಅಂದ್ಕೊಂಡು ನಿಂತಿರಬೇಕಾದ್ರೆ ತುಂಬ ಟೆನ್ಷನ್ನಲ್ಲಿ ಸ್ವಲ್ಪ ರೋಡ್ಗೆ ಹೋಗಿದ್ದ ನಿಧಿ ಸಡನ್ ಆಗಿ ಒಂದು ಟಾಟಾ ನೆಕ್ಸನ್ಗೆ ಅಡ್ಡ ಹೋಗಿ ಬಿಟ್ಟಿದ್ಲು. ಆತ ಸಡನ್ ಬ್ರೇಕ್ ಹಾಕಿದ್ದ. ನಿಧಿ ಮಾತ್ರ ಕಣ್ಣು ಕಿವಿ ಮುಚ್ಚಿಕೊಂಡು ಹಾಗೇ ನಿಂತು ಬಿಟ್ಟಿದ್ಲು. ಕಾರಿನ ಡೋರ್ ಓಪನ್ ಮಾಡಿ ಹೊರಬಂದ ನಿತಿನ್ ಗಾಬರಿಯಿಂದ ಆಕೆನ ಹಿಡಿದುಕೊಂಡು, ಹೆಲೋ ಮೇಡಮ್, ನಿಮಗೇನು ಆಗಿಲ್ಲ ತಾನೆ ಎಂದು ಕೇಳುತ್ತಿರಲು ನಿಧಿ ಶಾಕ್ ಆಗಿದ್ದಳು. ಇದೇನು, ಕಾರಿಗೆ ಅಡ್ಡ ಬಂದಿದ್ದಕ್ಕೆ ಬಾಯಿಗೆ ಬಂದ ಹಾಗೆ ಬೈತಾನೆ ಅಂದ್ಕೊಂಡ್ರೆ ಇವನು ಇಷ್ಟೊಂದು ಕೂಲಾಗಿ ಮಾತಾಡ್ತಿದ್ದಾನಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ನಿಧಿ. ಹೆಲೋ ಮೇಡಮ್, ನಿಮ್ಗೇ ಕೇಳ್ತಿರೋದು, ನೀವು ಇನ್ನೂ ಸತ್ತಿಲ್ಲ, ಸ್ವಲ್ಪ ಕಣ್ಣು ಬಿಟ್ಟು ನೋಡಿ ಎಂದನು ನಿತಿನ್. ಓಹೋ, ಈಗಷ್ಟೇ ಕೂಲಾಗಿದ್ದವನು ಈವಾಗ ವೈಲೆಂಟ್ ಆಗಿಬಿಟ್ಟ ಅಂದ್ಕೊಂಡ್ಳು ಮನದಲ್ಲಿ. ಅದು ಎಂದು ಗಾಬರಿಯಿಂದನೇ ನಾನು ಹೋಗಬೇಕಾದ ಬಸ್ಸು ಬಂದಿಲ್ಲ ಅಂತಿರಬೇಕಾದ್ರೆ ನಿತಿನ್ ಅಷ್ಟರಲ್ಲಿ ಅದಕ್ಕೆ ನನ್ನ ಗಾಡಿಗೆ ಅಡ್ಡ ಬಂದು ಸಾಯಲಿಕ್ಕೆ ಬಂದ್ರ ಅಂತ ಕೇಳ್ದ. ಇಲ್ಲ ಸರ್, ನಾನು ಆಟೋ ನಿಲ್ಲಿಸೋಣ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಈಗಾಯ್ತು, ಸಾರಿ ಅಂದ್ಲು ನಿಧಿ. ಅಷ್ಟೆಲ್ಲ ಆದರೂ ನಗುಮುಖದ ನಿಧಿನ ನೋಡಿ ನಿತಿನ್ಗೆ ಏನೋ ಖುಷಿ ಅನಿಸ್ತಿತ್ತು. ಏನೋ ಮಾತಾಡದೆ ಎಲ್ಲಿಗೆ ಹೋಗಬೇಕು ಹೇಳಿ ಬಿಡ್ತೀನಿ ಅಂದ ನಿತಿನ್. ಸರ್ ಬೇಡ ಸರ್, ನಾನು ಆಟೋ ಮಾಡ್ಕೊಂಡು ಹೋಗ್ತೇನೆ ಅಂತಿರಬೇಕಾದ್ರೆ ನೋಡಿ ಆಲ್ರೆಡಿ ಲೇಟ್ ಆಗಿದೆ, ಪ್ಲೀಸ್ ಬನ್ನಿ ಬಿಡ್ತೀನಿ ಅಂತ ಹೇಳ್ದ ನಿತಿನ್. ನಿತಿನ್ ಮುಂದ್ಗಡೆ ಡೋರ್ ಓಪನ್ ಮಾಡ್ತಿರಲು ನಿಧಿ ಹಿಂದ್ಗಡೆ ಡೋರ್ ಓಪನ್ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ, ರೀ ಇಲ್ಲೇ ಕೂತ್ಕೊಳ್ರಿ ಎಂದನು ನಿತಿನ್. ಅದಕ್ಕೆ ನಿಧಿ, ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೇನೆ ಅನ್ನೋವಾಗ ನಾನೇನು ನಿಮ್ಮ ಡ್ರೈವರಾ ಅಂತಿರ್ಬೇಕಾದ್ರೆ ಹಾಗೇ ಅಂದ್ಕೊಳ್ಳಿ ಅಂದಳು ನಿಧಿ ನಗ್ತಾ ನಗ್ತಾ. ಹೌ ಡೇರ್ ಯು, ಏನೋ ಪಾಪ ಅಂದ್ಕೊಂಡು ಕರ್ಕೊಂಡು ಹೋಗೋಣ ಅಂದರೆ ಈ ಥರ ಎಲ್ಲ ಹೇಳ್ತೀರಾ? ಇಳಿರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂದನು ನಿತಿನ್ ಕೋಪದಿಂದ. ಅಯ್ಯೋ ದೇವ್ರೆ, ನಾನು ಯಾಕಾದರೂ ತಮಾಷೆ ಮಾಡೋಕೆ ಹೋದ್ನೋ, ಈ ಟೈಮಲ್ಲೂ ಸುಮ್ಮನೆ ಇರೋದು ಬಿಟ್ಟು ಏನೇ ಮಾಡಿದೆ ಅಂದ್ಕೊಂಡ್ಲು ಮನಸ್ಸಿನಲ್ಲಿ. ಏನೂ ಮಾತಾಡದೆ ಕೆಳಗಿಳಿದು ತಲೆ ತಗ್ಗಿಸಿ ನಿಂತಳು ನಿಧಿ. ನಗ್ತಾ ನಗ್ತಾ ಇದ್ದ ನಿಧಿ ಕಣ್ಣಲ್ಲಿ ನೀರು ತುಂಬಿತ್ತು. ನಿತಿನ್ ಅವಳನ್ನೇ ದುರುಗುಟ್ಟಿ ನೋಡುತ್ತಾ ಕಾರಿನಲ್ಲಿ ಕೂತವನಿಗೆ ಅಯ್ಯೋ ಪಾಪ ಅನ್ನಿಸ್ತು. ಮತ್ತೆ ಕಾರಿನಲ್ಲಿ ಇಳಿದು ಐ ಆಮ್ ಸಾರಿ, ನೋಡಿ ಏನೂ ಮಾತಾಡದೆ ಬಂದು ಕೂತ್ಕೊಳ್ಳಿ ಅಂದನು. ಇಲ್ಲ ಸರ್, ನಾನು ಇವತ್ತು ಕೆಲಸಕ್ಕೆ ಹೋಗಲ್ಲ, ಮನೆಗೆ ಹೋಗ್ತೇನೆ ಅನ್ನೋವಾಗ ನೋಡಿ ನಾನು ನಿಮ್ಮ ಬಾಸ್ ಹತ್ರ ಮಾತಾಡ್ತೇನೆ ಬನ್ನಿ. ಬೇಡ ಸರ್, ಬಾಸ್ ತುಂಬ ಸ್ಟ್ರಿಕ್ಟ್, ನೀವು ಬಂದು ಯಾಕೆ ಬಯಸ್ಕೊಳ್ತೀರಾ ಅಂದಳು ನಿಧಿ.
ನೋಡೋಣ ಏನಾಗುತ್ತೋ ಅಂತ ಅವಳನ್ನು ಕೂರಿಸಿಕೊಂಡು ಹೊರಟನು ನಿತಿನ್. ನಿಧಿ, ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ನಿಮಗೆ ಎನ್ನಲು ನಿತಿನ್ ಹಾಗೇನಿಲ್ಲ, ಏನೋ ಪಾಪ ಅನ್ನಿಸ್ತು, ಅದಕ್ಕೆ ಸಹಾಯ ಮಾಡ್ತಿದ್ದೀನಿ ಅಷ್ಟೆ. ಹೌದು, ನಿಮ್ಮ ಬಗ್ಗೆ ಹೇಳಿ ಎಂದನು ನಿತಿನ್. ಅದಕ್ಕೆ ನಿಧಿ, ನನ್ನ ಹೆಸರು ನಿಧಿ, ನಮ್ಮನೆ ಇಲ್ಲೇ ರಾಂಪುರದಲ್ಲಿ ಇರೋದು. ನಮ್ಮನೆಯಲ್ಲಿ ನಾನು, ನನ್ನ ತಂಗಿ ಮತ್ತೆ ನಮ್ಮ ಮುದ್ದು ತಾಯಿ ಮಾತ್ರ ಇರೋದು ಅಂದಳು. ಓ ಹೌದಾ, ಮತ್ತೆ ತಂದೆ ಎಂದು ಪ್ರಶ್ನಾರ್ಥಕವಾಗಿ ಕೇಳಲು ಅವರು 2 ವರ್ಷದ ಹಿಂದೆ ತೀರ್ಕೊಂಡ್ರು ಅನ್ನಲು ನಿಧಿ ಕಣ್ಣಲ್ಲಿ ನೀರು ಜಿನುಗಿತ್ತು. ಓ ಸಾರಿ, ಬೇಜಾರು ಮಾಡ್ಕೋಬೇಡಿ ಅಂದನು ನಿತಿನ್. ನಿಧಿಯವರೇ, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಎನ್ನಲು ಸರ್, ನನ್ನ ನಿಧಿ ಅಂತ ಕರೆದ್ರೆ ಸಾಕು, ಈ ಅವರೇ ಇವರೇ ಅನ್ನೋದೇನೂ ಬೇಡ ಅಂದಳು ನಿಧಿ ನಗ್ತಾ ನಗ್ತಾ. ನಿತಿನ್ಗೆ ಅವಳ ನಗುಮುಖ ನೋಡಿ ಮನಸೋತು ಬಿಟ್ಟಿದ್ದ. ನಿಧಿ, ನೀವು ಯಾಕೆ ನನ್ನ ಬಗ್ಗೆ ಏನು ಕೇಳ್ತಿಲ್ಲ ಅನ್ನಲು ವೆಯ್ಟ್ ನನ್ನ ಆಫೀಸ್ ಇಲ್ಲೇ ಬಂತು, ನಿಲ್ಲಿಸಿ ಅನ್ನಲು ನಿತಿನ್ ಗಾಡಿನ ಸೈಡ್ಗೆ ಹಾಕಿ ತಾನು ಇಳಿದು ಅವಳನ್ನು ಇಳಿಯಲು ಡೋರ್ ತೆಗೆದನು. ತುಂಬ ಥ್ಯಾಂಕ್ಸ್ ಸರ್ ಅನ್ನಲು ಇರಿ, ನಾನೂ ಬರ್ತೇನೆ, ನಿಮ್ಮ ಬಾಸ್ ಹತ್ರ ಮಾತಾಡ್ತೇನೆ. ಅಯ್ಯೋ ಬೇಡ ಸರ್, ನಿಮಗೆ ಯಾಕೆ ಸುಮ್ಮನೆ ತೊಂದರೆ, ನಾನು ಹೇಗೋ ಮ್ಯಾನೇಜ್ ಮಾಡ್ತೇನೆ, ನೀವು ಹೊರಡಿ ಪ್ಲೀಸ್ ಎಂದಳು. ಸರಿ ಎಂದು ನಿತಿನ್ ಹೇಳಲು ನಿಧಿ ಅಲ್ಲಿಂದ ಹೊರಡಿದಳು. ನಿಧಿ ಮನಸ್ಸಿನಲ್ಲಿ ಭಯ ಆವರಿಸಿರಲು ಅಯ್ಯೋ ದೇವರೇ ಕಾಪಾಡಪ್ಪ ಎಂದು ಆಫೀಸ್ನೊಳಗೆ ಕಾಲಿಡಲು ಎಲ್ಲ ಸ್ಟಾಫ್ಗಳು ಮುಖ ನೋಡಿಕೊಂಡರು. ನಿಧಿ ಮಾತ್ರ ತಲೆ ತಗ್ಗಿಸಿಕೊಂಡೆ ಬಾಸ್ ಕ್ಯಾಬಿನ್ ಬಳಿ ಹೋಗಿ ಮೇ ಐ ಕಮಿಂಗ್ ಸರ್ ಅನ್ನಲು ಎಸ್ ಕಮಿಂಗ್ ಅಂದರು ಬಾಸ್. ನಿಧಿ ಸಾರಿ ಸರ್ ಅನ್ನಲು ವಾಟ್ ದಿಸ್ ನಾನ್ ಸೆನ್ಸ್ ನಿಧಿ, ಇದು ಕೆಲಸಕ್ಕೆ ಬರೋ ಟೈಮಾ, ನಿಮಗೆ ಸ್ವಲ್ಪನಾದರೂ ಟೈಮ್ ಸೆನ್ಸ್ ಇದೆಯಾ? ಯು ಆರ್ ಫೈರ್, ಯು ಮೇ ಗೋ ನೌ, ನಿಮಗೆ ಇಲ್ಲಿ ಕೆಲಸ ಇಲ್ಲ ಎಂದು ಹೇಳಲು ನಿಧಿ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ಏನೂ ಮಾತನಾಡದೆ ಅಲ್ಲಿಂದ ತಲೆ ತಗ್ಗಿಸಿಯೇ ಹೊರ ನಡೆದಳು. ಈ ರೀತಿ ಆಗಬಹುದು ಎಂದು ನಿತಿನ್ ಅವಳನ್ನು ನೋಡಿ ನಗುತ್ತಾ ಹೇಳಲು ನೀವು ಇನ್ನೂ ಹೋಗಿಲ್ವಾ ಎಂದಳು ನಿಧಿ. ಇಲ್ಲ ರೀ, ನೀವು ಬರ್ತೀರಾ ಅಂತ ಗೊತ್ತಿತ್ತು, ಅದಕ್ಕೆ ನಿಂತೆ. ಏನಾಯ್ತು, ಯಾಕೆ ವಾಪಸ್ ಬಂದ್ರಿ? ಏನೋ ಹೇಳಿ ಬಾಸ್ ಹತ್ರ ಮ್ಯಾನೇಜ್ ಮಾಡ್ತೇನೆ ಅಂತ ಹೋದ್ರಿ, ಮತ್ತೇನಾಯ್ತು ಎಂದು ನಿತಿನ್ ಕೇಳಲು ಎಲ್ಲ ನನ್ನ ಕರ್ಮ, ಇವತ್ತು ಯಾವ ಮಗ್ಗಲಲ್ಲಿ ಎದ್ನೋ ಹೀಗೆಲ್ಲ ಆಯಿತು. ಅಮ್ಮ ಅಂತೂ ಏನು ಹೇಳ್ತಾಳೋ ಗೊತ್ತಿಲ್ಲ, ಬನ್ನಿ ಹೋಗೋಣ ಅಂತ ನಿತಿನ್ ಹೇಳಲು ಅಯ್ಯೋ ದೇವ್ರೆ, ನನ್ನ ಟೆನ್ಷನ್ ನನಗೆ, ನೀವು ಯಾಕ್ರಿ ನನಗೆ ಗಂಟು ಬಿದ್ದಿದ್ದೀರಾ, ಹೋಗ್ರಿ ಸುಮ್ಮನೆ, ನಿಮ್ಮ ಕೆಲಸ ನೋಡ್ಕೊಳ್ಳಿ ಎಂದು ನಿಧಿ ಗಂಭೀರವಾಗಿ ಹೇಳಲು ನಗುಮುಖದ ನಿಧಿ ಮುಖ ಗಂಭೀರವಾಗಿ ಬಿಟ್ಟಿತ್ತು. ಸಾರಿ ರೀ, ಬೇಜಾರಾಗಬೇಡಿ, ನನ್ನ ಜೊತೆ ಬನ್ನಿ, ನಿಮಗೆ ನನ್ನ ಬಗ್ಗೆ ಏನು ಹೇಳಿಲ್ಲ ಅಲ್ವಾ, ನಾನು ಯಾರು ಏನು ಅಂತ, ಬನ್ನಿ ಎಂದು ಕಾರ್ ಡೋರ್ ಓಪನ್ ಮಾಡಲು ನಾನು ಬರಲ್ಲ, ಮನೆಗೆ ಹೋಗ್ತೇನೆ, ಪ್ಲೀಸ್ ನನ್ನ ಬಿಟ್ಟು ಬಿಡಿ ಎಂದಳು ನಿಧಿ. ನಿತಿನ್ ಬಿಡದೆ ಬಲವಂತವಾಗಿ ನಿಧಿನ ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಹೊರಡಿದನು. ನಿಧಿ ಮಾತ್ರ ಏನೂ ಮಾತಾಡದೆ ಸುಮ್ಮನಿದ್ದಳು. ನಿತಿನ್ ಕೂಡ ಏನೂ ಮಾತಾಡಲಿಕ್ಕೆ ಹೋಗದೆ ತನ್ನ ಆಫೀಸ್ನತ್ತ ನಡೆದಿದ್ದನು. ನಿಧಿ ತಲೆಯಲ್ಲಿ ಕೆಲಸನ ಕಳ್ಕೊಂಡಿದ್ದೇ ಓಡುತ್ತಿತ್ತು. ಕಾರ್ ಬಂದು ದೊಡ್ಡದಾದ ಬಿಲ್ಡಿಂಗ್ ಮುಂದೆ ನಿಂತಾಗ ನಿಧಿ ಮಾತ್ರ ಕಣ್ಮುಚ್ಚಿ ನಿದ್ದೆ ಹೋಗಿದ್ದಳು. ಬಹುಶಃ ಅವಳಿಗೆ ಟೆನ್ಷನ್ ಆಗಿಯೇ ನಿದ್ದೆ ಹೋಗಿರಬೇಕೆಂದು ನಿತಿನ್ ಅಂದುಕೊಂಡಿದ್ದ. ನಿಧಿಯವರೇ ಇಳಿರಿ ಎಂದಾಗ ಅವಳು ಏನೂ ಮಾತಾಡದೆ ಇದ್ದಾಗ ಅವಳ ಮುಖವನ್ನು ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಾ ನಿಂತ ನಿತಿನ್ಗೆ, ಅಲ್ಲ, ಈ ಮುಖದಲ್ಲಿ ಎಷ್ಟೊಂದು ಮುಗ್ಧತೆ ಇದೆ, ಇಷ್ಟೊಂದು ಬೇಸರಗೊಂಡಿದ್ದರೂ ಇವಳ ಮುಖದಲ್ಲಿ ಆ ನಗು ಹೇಗೆ ಮಾಸದೆ ಹಾಗೇ ಇದೆ ಅಂದುಕೊಂಡನು. ಆಗಲೇ ತುಂಬಾ ಟೈಮ್ ಆಗಿ ಹೋಗಿದ್ದರಿಂದ ಅವಳ ಮುಖವನ್ನೊಮ್ಮೆ ಮೆಲ್ಲಗೆ ತಟ್ಟಿ ಎಬ್ಬಿಸಿದನು ನಿತಿನ್. ಮುಂದುವರಿಯುವುದು.